ಗೆಳೆಯರೇ, ಇವತ್ತು ನಾವು ಸ್ನ್ಯಾಪ್ಚಾಟ್ನಲ್ಲಿ ಅಪ್ಲೋಡ್ ಮಾಡಿರುವಂಥ ಸ್ಪಾಟ್ಲೈಟ್ ವಿಡಿಯೋಸ್ಗಳನ್ನ ಅಥವಾ ಶಾರ್ಟ್ ವಿಡಿಯೋಸ್ಗಳನ್ನ ಯಾವ ರೀತಿ ನಾವು ಡಿಲೀಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಒಂದು ಸ್ನ್ಯಾಪ್ಚಾಟ್ ಪ್ರೊಫೈಲ್ನಲ್ಲಿ ಹೋಗಿ ನಾವು ಅವುಗಳನ್ನ ಡಿಲೀಟ್ ಮಾಡಬಹುದು ಈಸಿಯಾಗಿ. ಈಸಿ ಪ್ರೊಸೆಸ್ ಇರೋದು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಮೊದಲು ಸ್ನ್ಯಾಪ್ಚಾಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಸ್ನ್ಯಾಪ್ಚಾಟ್ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ. ಮಾಡಿದ ನಂತರದಲ್ಲಿ ನಮ್ಮ ಒಂದು ಪ್ರೊಫೈಲ್ನ ಓಪನ್ ಮಾಡ್ಕೋಬೇಕು. ಮೇಲ್ಗಡೆ ನಮ್ಮ ಒಂದು ಪ್ರೊಫೈಲ್ ಫೋಟೋ ಇದೆಯಲ್ಲ, ಅದನ್ನು ಓಪನ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ, ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಅಪ್ಲೋಡ್ ಮಾಡಿರುವಂಥ ಸ್ಪಾಟ್ಲೈಟ್ ವಿಡಿಯೋಸ್ಗಳು ಇಲ್ಲಿ ಕೆಳಗಡೆ ಇರುತ್ತೆ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ, ಸ್ಪಾಟ್ಲೈಟ್ ಆ್ಯಂಡ್ ಸ್ನ್ಯಾಪ್ ಮ್ಯಾಪ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ. ಇದ್ರ ಮುಂದ್ಗಡೆ ವ್ಯೂ ಆಲ್ ಅನ್ನುವಂಥ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಅಪ್ಲೋಡ್ ಮಾಡಿರುವಂಥ ಎಲ್ಲ ವಿಡಿಯೋಸ್ಗಳು ಇಲ್ಲಿ ಬರುತ್ತೆ. ನಾನು ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಕೇವಲ ಒಂದೇ ಒಂದು ವಿಡಿಯೋನ ಈ ರೀತಿ ಅಪ್ಲೋಡ್ ಮಾಡಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಇದನ್ನು ಡಿಲೀಟ್ ಮಾಡೋದನ್ನು ಹೇಳ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣ ಈ ವಿಡಿಯೋ ಅನ್ನೋದು ಪ್ಲೇ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಪ್ಲೇ ಆಗ್ತಾ ಇದೆ. ಇಲ್ಲಿ ಕೆಳಗಡೆ 3 ಡಾಟ್ಸ್ ಇರುತ್ತೆ, 3 ಚುಕ್ಕೆಗಳು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಡಿಲೀಟ್ ಅನ್ನುವಂಥ ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಿಮ್ಮ ಸ್ನ್ಯಾಪ್ಚಾಟ್ ಒಂದು ಸ್ನ್ಯಾಪ್ ಅನ್ನೋದು ಇಲ್ಲಿ ನೋಡಿ ಡಿಲೀಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಸ್ಪಾಟ್ಲೈಟ್ ವಿಡಿಯೋ ಅನ್ನೋದು ಸಂಪೂರ್ಣವಾಗಿ ಡಿಲೀಟ್ ಆಗಿದೆ, ಅಥವಾ ಶಾರ್ಟ್ ವಿಡಿಯೋ ಅನ್ನೋದು ಡಿಲೀಟ್ ಆಗಿದೆ. ಈ ರೀತಿ ನಾವು ಸ್ನ್ಯಾಪ್ಚಾಟ್ನಲ್ಲಿ ಅಪ್ಲೋಡ್ ಮಾಡಿರುವಂಥ ವಿಡಿಯೋಸ್ಗಳನ್ನು ಡಿಲೀಟ್ ಮಾಡಬಹುದು.